ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಮೈಸೂರು ಮಹಾರಾಜರ ಜನ್ಮ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರದ ಪ್ರಯುಕ್ತ ತಿರುಮಲದಲ್ಲಿ ವೈಭವದ ಪಲ್ಲವೋತ್ಸವ. ಶ್ರೀದೇವಿ ಭೂದೇವಿ ಸಮೇತ ಉತ್ಸವದಲ್ಲಿ ವಿಹರಿಸುತ್ತ ಕರ್ನಾಟಕ ಭವನಕ್ಕೆ ಆಗಮಿಸಿದ ಶ್ರೀ ಮಲಯಪ್ಪ ಸ್ವಾಮಿ. ಭದ್ರಾದಿ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಆಗಮೋಕ್ತವಾದ ಮಂಗಳಾಭಿಷೇಕ, ಸ್ನಪನ ತಿರುಮಂಜನ. ಮಹಾಮುಕ್ತಿ ಕ್ಷೇತ್ರ ಶ್ರೀಕಾಳಹಸ್ತಿ ಆಲಯದಲ್ಲಿ ಕಾಲಭೈರವನಿಗೆ ಆರಾಧನೆ, ಅಭಿಷೇಕ. ತಿರುಮಲದ ಹಲವು ಪ್ರಾಂತ್ಯಗಳಿಗೆ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ರವರ ವಿಸ್ತೃತವಾದ ತನಿಖೆ. ಭಕ್ತರ ಸಕಲ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವುದಾಗಿ ತಿಳಿಸಿದ ಇಒ. ಮೈಸೂರು ಮಹಾರಾಜರು ಜನ್ಮಿಸಿದ ಜನ್ಮ ನಕ್ಷತ್ರವಾದ ಉತ್ತರಾಭಾದ್ರ ನಕ್ಷತ್ರವನ್ನು ಪುರಸ್ಕರಿಸಿ ಟಿಟಿಡಿಯು ಜುಲೈ 24ರಿಂದ ಪಲ್ಲವೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ಸಹಸ್ರ ದೀಪಾಲಂಕರಣ ಸೇವೆ, ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರು ಉತ್ಸವವಾಗಿ ಕರ್ನಾಟಕ ಭವನದಲ್ಲಿ ಆಸೀನರಾಗುತ್ತಾರೆ. ಕರ್ನಾಟಕ ರಾಜ್ಯದ ಪ್ರತಿನಿಧಿಗಳು, ಮೈಸೂರು ಸಂಸ್ಥಾನದ ಪ್ರತಿನಿಧಿಗಳು ಸ್ವಾಮಿ ಅಮ್ಮನವರಿಗೆ ಆಹ್ವಾನಿಸಿ ಪ್ರತ್ಯೇಕ ಆರತಿಯನ್ನು ಸಮರ್ಪಿಸುವರು. ಮೈಸೂರು ಮಹಾರಾಜರ ಜ್ಞಾಪಕಾರ್ಥ ಸುಮಾರು 300 ವರ್ಷಗಳಿಂದ ತಿರುಮಲದಲ್ಲಿ ಪಲ್ಲವೋತ್ಸವ ನೆರವೇರುತ್ತಿದೆ. ಮೊದಲಿಗೆ ಈ ಉತ್ಸವವನ್ನು ತೋಟೋತ್ಸವ ಎನ್ನುತ್ತಿದ್ದರು. ಈ ಉತ್ಸವದಲ್ಲಿ ಕರ್ನಾಟಕ ಭವನಕ್ಕೆ ತಲುಪಿದ ಸ್ವಾಮಿ ಅಮ್ಮನವರಿಗೆ ಪೂಜೆಗಳನ್ನು ನಿರ್ವಹಿಸಿ ನೈವೇದ್ಯವನ್ನು ಸಮರ್ಪಿಸಿ ಭಕ್ತರಿಗೆ ಪ್ರಸಾದವನ್ನು ವಿತರಿಸುವರು. ಶ್ರೀವಾರಿ ಪರಮ ಭಕ್ತನಾದ ಮೈಸೂರು ಮಹಾರಾಜರು ಪರಮ ಭಕ್ತಿ ಭಾವದಿಂದ ಬೂರಿ ಕಾಣಿಕೆಗಳನ್ನು ಸಮರ್ಪಿಸಿದರು. ಅನೇಕ ರೀತಿ ಬ್ರಹ್ಮೋತ್ಸವಗಳಲ್ಲಿ ಶ್ರೀವಾರಿಗೆ ಉಪಯೋಗಿಸುವ ಗರುಡ, ಗಜ, ಮುತ್ತಿನ ಚಪ್ಪರ, ಸರ್ವಭೂಪಾಲ, ಅಶ್ವ, ಸೂರ್ಯಪ್ರಭಾ, ಚಂದ್ರಪ್ರಭಾ ವಾಹನಗಳನ್ನು ಸಮರ್ಪಿಸಿದರು. ಸ್ವಾಮಿಯವರ ವಾಹನ ಸೇವೆಗಳ ಅಂಗವಾಗಿ 5ನೇ ದಿನ ಬೆಳಗ್ಗೆ ಪಲ್ಲಕ್ಕಿ ಉತ್ಸವದಲ್ಲಿ ಉಪಯೋಗಿಸುವ ಪಲ್ಲಕ್ಕಿಯನ್ನು ಪ್ರತ್ಯೇಕವಾಗಿ ಆನೆಯ ದಂತಗಳಿಂದ ಅದ್ಭುತವಾದ ಕಲಾಕೃತಿಗಳೊಂದಿಗೆ ತಯಾರಿಸಿ ಸಮರ್ಪಿಸಿದರು. ಪ್ರತಿದಿನ ಬೆಳಗಿನ ಜಾವ ಶ್ರೀವಾರಿ ಸುಪ್ರಭಾತ ಸೇವೆಗೆ ಮೊದಲು ಮೈಸೂರು ಸಂಸ್ಥಾನದ ವತಿಯಿಂದ ನವನೀತ ಆರತಿ, ಶ್ರೀವಾರಿ ಆಲಯದಲ್ಲಿ ಅಖಂಡ ದೀಪಗಳಾದ ಬ್ರಹ್ಮದೀಪಕ್ಕೆ, ಮಹಾರಾಜ ದೀಪಕ್ಕೆ ಪ್ರತಿದಿನ 5 ಕೆಜಿ ತುಪ್ಪವನ್ನು ಕೊಡುವ ಸಂಪ್ರದಾಯವನ್ನು ಅವರು ಪ್ರಾರಂಭಿಸಿದಾಗಿನಿಂದ ಇಂದಿನವರೆಗೂ ನೆರವೇರಿಸುತ್ತಿದ್ದಾರೆ. ಮೈಸೂರು ಮಹಾರಾಜರ ಜ್ಞಾಪಕಾರ್ಥ ಶ್ರೀವಾರಿ ಆಲಯದಲ್ಲಿ ಪ್ರತಿ ತಿಂಗಳು ಉತ್ತರಾಭಾದ್ರ ನಕ್ಷತ್ರದ ದಿನ ರಾತ್ರಿ 7:30 ಪ್ರತ್ಯೇಕ ಆಸ್ಥಾನ ನಿರ್ವಹಿಸುವರು. ಹಾಗೆಯೇ ಶ್ರೀವಾರಿಗೆ ನಿರ್ವಹಿಸುವ ಯುಗಾದಿ, ದೀಪಾವಳಿ, ಆಣಿವಾರ ಆಸ್ಥಾನಗಳಲ್ಲಿ ಮೈಸೂರು ಮಹಾರಾಜರ ಹೆಸರಿನಲ್ಲಿ ಪ್ರತ್ಯೇಕ ಆರತಿ ನೆರವೇರಿಸುವರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭವಾಗಿ ನಿರ್ವಹಿಸುವ ಉಟ್ಲೋತ್ಸವದ ಪರ್ವ ದಿನದಂದು ಶ್ರೀ ಮಲಯಪ್ಪ ಸ್ವಾಮಿಯವರು ಕರ್ನಾಟಕ ಭವನದಲ್ಲಿ ಆಸೀನರಾಗುವರು. ತೀರದಲ್ಲಿ ಭಕ್ತವತ್ಸಲನಾದ ಶ್ರೀ ಸೀತಾರಾಮಚಂದ್ರ ಸ್ವಾಮಿಗೆ ಮಂಗಳೋತ್ಸವವನ್ನು ಅತ್ಯಂತ ಆಗಮೋಕ್ತವಾಗಿ ನಿರ್ವಹಿಸಿದರು. ಆಷಾಢ ಮಾಸ ಪೂಜೆಗಳ ಅಂಗವಾಗಿ ಅರ್ಚಕರು ಸೀತಾರಾಮ ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕವಾಗಿ ಆಸೀನರಾಗಿಸಿದರು. ತದನಂತರ ವೈದಿಕ ಉಪಚಾರಗಳೊಂದಿಗೆ ಸೇವೆಯನ್ನು ಸಲ್ಲಿಸಿ ಪವಿತ್ರ ಜಲ, ಪಂಚಾಮೃತಗಳೊಂದಿಗೆ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ನಯನ ಮನು ಸರ್ವ ಶುಭಕರವಾದದ್ದು ಶ್ರೀ ಕಾಲಭೈರವನ ಆರಾಧನೆ. ಶ್ರೀ ಮಹಾಕಾಳಹಸ್ತಿ ಕ್ಷೇತ್ರದಲ್ಲಿ ಕಾಲಭೈರವನ ಆರಾಧನೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಭಕ್ತರನ್ನು ಅನುಗ್ರಹಿಸುವ ಪರಮೇಶ್ವರನ ಕಾಲಸ್ವರೂಪವೇ ಶ್ರೀ ಕಾಲಭೈರವ ಸ್ವಾಮಿಯವರು. ಶೈವ ಕ್ಷೇತ್ರದಲ್ಲಿ ಕಾಲಭೈರವನ ಆರಾಧನೆಗೆ ಬಹಳ ಪ್ರಾಧಾನ್ಯತೆ ಇದೆ.
ಈ ಸಂದರ್ಭವಾಗಿ ಮಹಾಮುಕ್ತಿ ಕ್ಷೇತ್ರ ಶ್ರೀಕಾಳಹಸ್ತಿ ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರರ ದಿವ್ಯ ಪ್ರಾಂಗಣದಲ್ಲಿ ಕಾಲಭೈರವ ಆರಾಧನೆ ಸಂಪ್ರದಾಯ ಶೋಭಿತವಾಗಿ ಸಾಗಿತು. ಅರ್ಚಕರು ಶ್ರೀ ಕಾಲಭೈರವನ ಸನ್ನಿಧಿಯಲ್ಲಿ ಗಣಪತಿ ಆರಾಧನೆ, ಪುಣ್ಯಾಹವಾಚನ, ಸಂಕಲ್ಪ ಪ್ರಾರ್ಥನೆಯನ್ನು ಪೂರ್ಣಗೊಳಿಸಿ ಆನಂತರ ಭಕ್ತರ ಸಮಕ್ಷಮದಲ್ಲಿ ಮಂಗಳವಾದ್ಯಗಳು, ವೇದ ಪಾರಾಯಣಗಳ ನಡುವೆ ಶಾಸ್ತ್ರೋಕ್ತವಾಗಿ ಸ್ವಾಮಿಯವರಿಗೆ ಪಂಚಾಮೃತಗಳು, ಅರಿಶಿನ, ಚಂದನ, ವಿಭೂತಿಯಂತಹ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕ ಸೇವೆಯನ್ನು ನಯನಾನಂದಕರವಾಗಿ ನಿರ್ವಹಿಸಿದರು. ಆನಂತರ ಪುಷ್ಪಮಾಲೆಗಳನ್ನು ಸಮರ್ಪಿಸಿ ಧೂಪದೀಪ, ನೈವೇದ್ಯಗಳು, ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಭಕ್ತರು ಭಕ್ತಿಯಿಂದ ಸ್ವಾಮಿಯ ಅಭಿಷೇಕ ಸೇವೆಯನ್ನು ವೀಕ್ಷಿಸಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು. ತಿರುಮಲ ಹಲವು ಪ್ರಾಂತ್ಯಗಳಲ್ಲಿ ಮಂಗಳವಾರ ಸಂಜೆ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ವಿಸ್ತೃತ ತನಿಖೆಯನ್ನು ನಡೆಸಿದರು. ತಿರುಮಲ ಗೋಕುಲ ವಿಶ್ರಾಂತಿ ಭವನದ ಸಮಾವೇಶ ಮಂದಿರದಲ್ಲಿ ಶ್ರೀವಾರಿ ಲಡ್ಡು ಪ್ರಸಾದದ ವಿತರಣೆಯ ಬಗ್ಗೆ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ಮಂಗಳವಾರ ಪ್ರಧಾನ ಕಲ್ಯಾಣಕಟ್ಟೆ ಅನ್ನಪ್ರಸಾದ ಕೇಂದ್ರವನ್ನು ಸಂದರ್ಶಿಸಿ ಭಕ್ತರಿಗೆ ತಲುಪುತ್ತಿರುವ ಸೌಕರ್ಯಗಳನ್ನು ತಾವೇ ಪರಿಶೀಲಿಸಿದರು. ತಿರುಮಲದ ಪ್ರಧಾನ ಕಲ್ಯಾಣಕಟ್ಟೆಯನ್ನು ಪರಿಶೀಲಿಸಿದ ಟಿಟಿಡಿ ಇಒರವರು ಅಧಿಕಾರಿಗಳೊಂದಿಗೆ ಸಂದರ್ಶಿಸಿ ಕಲ್ಯಾಣಕಟ್ಟೆಯಲ್ಲಿ ಸ್ವಭಕ್ತಿಯಿಂದ ತಲೆಕೂದಲನ್ನು ಸಮರ್ಪಿಸುವ ಭಕ್ತರಿಗೆ ತಲುಪುತ್ತಿರುವ ಸೌಕರ್ಯಗಳ ಬಗ್ಗೆ ವಿಚಾರಿಸಿದರು. ಕಲ್ಯಾಣಕಟ್ಟೆಯಲ್ಲಿ ಭಕ್ತರ ತಲೆಕೂದಲಿನ ಸಮರ್ಪಣೆಯ ಸ್ಥಳ, ನೀರಿನ ನಲ್ಲಿಗಳನ್ನು ಸ್ವತಃ ಇಒರವರೇ ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮತ್ತಷ್ಟು ಸೌಕರ್ಯಗಳನ್ನು ಕಲ್ಯಾಣಕಟ್ಟೆಯಲ್ಲಿ ಕಲ್ಪಿಸಬೇಕಾಗಿ ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಈ ಪರ್ಯಟನೆಯಲ್ಲಿ ಟಿಟಿಡಿ ಜೆಇಒ ಗೌತಮಿ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆನಂತರ ತಿರುಮಲದಲ್ಲಿರುವ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದಲ್ಲಿ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ತನಿಖೆಯನ್ನು ನಿರ್ವಹಿಸಿ ಅಧಿಕಾರಿಗಳೊಂದಿಗೆ ಅನ್ನಪ್ರಸಾದ ಕೇಂದ್ರಕ್ಕೆ ತೆರಳಿ ಇಒರವರು ಅನ್ನವು ಚೆನ್ನಾಗಿ ಬೆಂದಿದೆಯೋ ಇಲ್ಲವೋ ಎಂದು ತಾವೇ ಸ್ವತಃ ಪರಿಶೀಲಿಸಿದರು. ಹಾಗೆಯೇ ಸಾಂಬಾರು, ರಸಂ, ಸಕ್ಕರೆ ಪೊಂಗಲ್ನ ರುಚಿ ನೋಡಿದರು. ನಂತರ ಭಕ್ತರೊಂದಿಗೆ ಅನ್ನಪ್ರಸಾದದ ಗುಣಮಟ್ಟವನ್ನು ಸ್ವತಃ ಅವರೇ ಕೇಳಿ ತಿಳಿದುಕೊಂಡರು. ಆನಂತರ ಭಕ್ತರು ಕೈಗಳನ್ನು ಶುಭ್ರವಾಗಿ ತೊಳೆದುಕೊಳ್ಳುವ ನಲ್ಲಿಗಳನ್ನು ಪರಿಶೀಲಿಸಿದರು. ಹಾಗೆಯೇ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿದ ಬಳಿಕ ಮಿಕ್ಕ ಪದಾರ್ಥಗಳನ್ನು ಅನುಕೂಲವಾದ ಸ್ಥಾನದಲ್ಲಿರಿಸಿ ಶುಭ್ರಗೊಳಿಸುವುದರಿಂದ ಸಂಬಂಧಿತ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ತನಿಖೆಗಳಲ್ಲಿ ಜೆಇಒ ವಿ ವೀರಬ್ರಹ್ಮಂ ವಿವಿಧ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಿರುಮಲ ಶ್ರೀವಾರಿ ಲಡ್ಡು ಪ್ರಸಾದ ಮತ್ತಷ್ಟು ಗುಣಮಟ್ಟವಾಗಿ ರುಚಿಕರವಾಗಿ ಭಕ್ತರಿಗೆ ತಲುಪಬೇಕೆಂಬ ಉದ್ದೇಶದೊಂದಿಗೆ ಇದುವರೆಗೂ ತೆಗೆದುಕೊಂಡ ಕ್ರಮದಿಂದ ಲಡ್ಡು ಪ್ರಸಾದದ ಗುಣಮಟ್ಟ, ರುಚಿ ಹೆಚ್ಚಿದೆ ಎಂದು ಟಿಟಿಡಿ ಜೆಇಒ ಶ್ಯಾಮಲಾರಾವ್ ತಿಳಿಸಿದರು. ಹಾಗೆಯೇ ಕಡಿಮೆ ಗುಣಮಟ್ಟವುಳ್ಳ ತುಪ್ಪವನ್ನು ಸರಬರಾಜು ಮಾಡುತ್ತಿದ್ದ ಸರಬರಾಜುದಾರರನ್ನು ನಿಬಂಧನೆ ಪಾಲಿಸದಿದ್ದರೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಇಒ ಎಚ್ಚರಿಸಿದರು. ತಿರುಮಲ ಗೋಕುಲಂ ವಿಶ್ರಾಂತಿ ಭವನದ ಸಮಾವೇಶ ಮಂದಿರದಲ್ಲಿ ಮಂಗಳವಾರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಲಡ್ಡು ಪ್ರಸಾದವನ್ನು ಉತ್ತಮ ಗುಣಮಟ್ಟದಲ್ಲಿ ಭಕ್ತರಿಗೆ ತಲುಪಿಸುವ ಹಾಗೆ ಮಾಡಿದ ಕಾರ್ಯಾಚರಣೆಯ ಪ್ರಣಾಳಿಕೆಯ ಬಗ್ಗೆ ವಿವರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವೂ ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಯೋಗಿನಾರಾಯಣ ಮಠದಲ್ಲಿ ಗುರುಪೂಜಾ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ಸಭಾಂಗಣದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಉತ್ಸವ ಮೂರ್ತಿಗೆ ವಿಶೇಷ ಪಂಚಾಮೃತ ಅಭಿಷೇಕವನ್ನು ಸಮರ್ಪಿಸಲಾಯಿತು. ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ದಂಪತಿಗಳು ಹಾಗೂ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಹೊಸೂರಿನಲ್ಲಿ ಲೋಕ ಕಲ್ಯಾಣಕ್ಕಾಗಿ 508 ಮಹಿಳೆಯರು ಸಾಮೂಹಿಕವಾಗಿ ದೀಪ ಪೂಜೆಯನ್ನು ಸಮರ್ಪಿಸಿದರು. ಸೇವಾ ಭಾರತಿ ತಮಿಳುನಾಡು ವತಿಯಿಂದ ಪ್ರತಿ ವರ್ಷ ಆಡಿ ಮಾಸದಲ್ಲಿ ಸಾಮೂಹಿಕ ದೀಪ ಪೂಜೆ ನಡೆಯುವುದು. ಆ ಮೂಲಕ 7ನೇ ವರ್ಷಕ್ಕೆ ನಡೆದ ದೀಪ ಪೂಜೆಯಲ್ಲಿ 508 ಮಹಿಳೆಯರು ಪಾಲ್ಗೊಂಡಿದ್ದರು. ಹೊಸೂರು ಖಾಸಗಿ ವಿವಾಹ ಮಂಟಪದಲ್ಲಿ ನಡೆದ ಈ ಪೂಜಾ ಕಾರ್ಯಕ್ರಮವನ್ನು ಖಾಸಗಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಸುಮಾ ಯಾದವ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದಾದ ನಂತರ ಪೂಜೆಯಲ್ಲಿ ಸೇವಾ ಭಾರತಿ ಸಂಘಟನೆಯ ಜಿಲ್ಲಾ ಆಡಳಿತಾಧಿಕಾರಿ ಶ್ರೀಮತಿ ಪದ್ಮಾ ವಿಷ್ಣುಕುಮಾರ್ ಮಂತ್ರಗಳನ್ನು ಪಠಿಸಿದರು. ಅಂದು ಪ್ರತಿಯೊಬ್ಬ ಮಹಿಳೆಯರು ದೀಪವನ್ನು ಹೂವಿನಿಂದ ಅಲಂಕರಿಸಿ ಮಂತ್ರ ಪಠಿಸಿ ಅಕ್ಷತೆ ಕುಂಕುಮ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಉರಿಗಾಂ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ಮಾರಿಯಮ್ಮನ ದೇವಾಲಯದಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ದೇವಾಲಯವನ್ನು ಸುಂದರವಾಗಿ ಹಸಿರು ತೋರಣಗಳಿಂದ ಸಿಂಗರಿಸಿ ರಂಗೋಲಿ ಬಿಡಿಸಿ ಗೋಪೂಜೆ, ಕಳಶ ಸ್ಥಾಪನೆ, ಕಳಶ ಪೂಜೆ, ವಿವಿಧ ದೇವತಾ ಹೋಮ, ಶಾಂತಿ ಹೋಮವನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಮೈಸೂರಿನ ಹೆಬ್ಬಾಳದ 2ನೇ ಹಂತದಲ್ಲಿರುವ
ಕುಮಾರ್ ಪ್ರದರ್ಶಕ ಕಲೆಗಳ ಕೇಂದ್ರದ ಅಂತಾರಾಷ್ಟ್ರೀಯ ಕಲಾ ಉತ್ಸವದ ಅಂಗವಾಗಿ ಬೆಂಗಳೂರಿನ ಹೇಮಶ್ರೀರವರಿಂದ ಭರತನಾಟ್ಯ ಪ್ರದರ್ಶನ ನೀಡಿದರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.